ಸಾಹಿತ್ಯಚರಿತ್ರೆ 30ನೇ ಅಧ್ಯಾಯ. ವಾಣಿ ಕಾಕಜಿ ವೈದ್ಯ ಮುಂಬೈ ರಾಮಲಾಲ. ಶಾಂತಿಸಾಗರರು ಭಕ್ತಪಾಲರು ಆದ ಸಾಯಿಯವರಿಗೆ ಪ್ರಣಾಮ. ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರ ಹೆದರಿಕೆಯು ನಾಶವಾಗಿ ನಿಮ್ಮ ಪವಿತ್ರ ವಿಪತ್ತುಗಳೆಲ್ಲವೂ ದೂರವಾಗುತ್ತದೆ. ಅವರ ಮೂಲಕ ನಿರ್ಗುಣ ಭಕ್ತರಿಗೋಸುಗ ಅವರು ರೂಪ ತಾಳಿದರು. ತಮ್ಮ ಭಕ್ತರಿಗೆ ಆತ್ಮಜ್ಞಾನ ಕೊಡುವುದೇ ಸಂತರ ಧ್ಯೇಯ. ಆದರೆ ಸಾಯಿಬಾಬಾ ಅವರಿಗೆ ಈ ಧ್ಯೇಯ ಸ್ವಾಭಾವಿಕವಾಗಿದ್ದಿತು. ಅವರು ಪಾದಗಳಲ್ಲಿ ಆಶ್ರಯ ಪಡೆದವರು ಕಷ್ಟಗಳೆಲ್ಲ ದೂರವಾಗುತ್ತದೆ. ಅನೇಕರು ಬಾಬಾ ಅವರನ್ನು ಸ್ವೀಕರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಮುಖದಲ್ಲಿ ಧರ್ಮಗ್ರಂಥ ಪಾರಾಯಣ ಮಾಡುತ್ತಿದ್ದರು. ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು. ಗುಣಹೀನರಾದ ನಮಗೆ ಭಕ್ತಿಯೇ ಗೊತ್ತಿರುವುದಿಲ್ಲ. ಇತರರು ಕೈ ಬಿಟ್ಟರೂ ಸಹ ಸಾಯಿಬಾಬಾ ಅವರು ನಮ್ಮ ಕೈ ಬಿಡುವುದಿಲ್ಲ ಎಂಬುದು ನಮಗೆ ತಿಳಿದಿದ್ದು. ಅವರು ದಯೆ ಪಡೆದವರು ವಿಚಾರ ವಿವೇಕ ಎಂಬ ಜ್ಞಾನ ಸಂಪಾದನೆ ಮಾಡುತ್ತಾರೆ. ಸಾಯಿಬಾಬಾ ಅವರಿಗೆ ಭಕ್ತರ ಬಗ್ಗೆಯೇ ತಿಳಿದಿದ್ವಿ, ಅದನ್ನು ಅವರು ಕೈಗೂಡಿಸುತ್ತಾರೆ. ಆದುದರಿಂದ ನಾವು ಅವರನ್ನು ಪ್ರಾರ್ಥಿಸಿ ಅವರ ಮುಂದೆ ಧ್ಯಾನಿಸರಾಗೋಣ. ನಮ್ಮ ತಪ್ಪುಗಳೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ಅವರು ಪ್ರೇಮದಿಂದ ಮುಕ್ತ ಮಾಡಲಿ. ಅವರನ್ನು ಪ್ರಾರ್ಥಿಸುತ್ತಾರೆ. ಅವರ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುವುದು. ದಯಾಸಾಗರರು ಶ್ರೀ ಸಾಯಿಬಾಬಾ ತಮ್ಮನ್ನು ಅನುಗ್ರಹಿಸುವುದರ ಫಲವೇ ಶ್ರೀ ಸಾಯಿ ಸಚ್ಚರಿತೆ ಎಂದು ಹೇಳಿದೆ. ಏಮಡ ಪಂಥರು ಇಲ್ಲದಿದ್ದರೆ ತಮಗೆ ಇಂಥ ಕಾರ್ಯವನ್ನು ಕೈಕೊಳ್ಳುವ ಯೋಗ್ಯತೆ ಇರಲಿಲ್ಲವೆಂದು ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಸಾಯಿಬಾಬಾ ಅವರೇ ಸಮಸ್ತ ಹೊಣೆಯನ್ನು ಹೊತ್ತಿದ್ದುದರಿಂದ ಅವರಿಗೆ ಕಾರ್ಯ ಭಾರವೇ ಗೊತ್ತಾಗಲಿಲ್ಲ, ಕೃಪೆ ಪಡಬೇಕಾಗಲಿಲ್ಲ. ಶಕ್ತಿಯುತವಾದ ಜ್ಞಾನಜ್ಯೋತಿಯ ನುಡಿ ಮತ್ತು ಲೇಖನೆಯನ್ನು ಪ್ರೇರೇಪಿಸಿರುವಾಗ ಅನುಮಾನಕ್ಕೆ ಅಸಾಧ್ಯವಿಲ್ಲ. ಶ್ರೀ ಸಾಯಿಬಾಬಾ ಅವರು ಹೇಮಡ ಪಂಥರ ಸೇವೆಯನ್ನು ಪುಸ್ತಕ ರೂಪದಲ್ಲಿ ಪಡೆದರು. ಇದು ಅವರ ಪೂರ್ವಜನ್ಮದ ಪುಣ್ಯದ ವಿಶೇಷ ಸರಿ. ಈ ಕೆಳಗಿನ ಕಥೆ ಬರೀ ಕಥೆಯಲ್ಲ, ಅಮೃತ. ಇದನ್ನು ಸಾಧಿಸುವವರಿಗೆ ಸಾಯಿಬಾಬಾ ಅವರ ದಿವ್ಯ ಶಕ್ತಿ, ಮಹತ್ವ ಮತ್ತು ಸರ್ವಜ್ಞತ್ವ ಅರ್ಥವಾಗುವುದು. ವಾದ ಮಾಡಲಿಚ್ಛಿಸುವವರು ಈ ಕಥೆಯನ್ನು ಓದಿರುವುದೇ ಮೇಲು. ಇಲ್ಲಿ ಬೇಕಾಗಿರುವುದು ತರ್ಕವಲ್ಲ, ನಿಶ್ಚಲ ಭಕ್ತಿ ಮತ್ತು ದೃಢ ವಿಶ್ವಾಸ. ಯಾರು ಸಂತರ ಭಕ್ತರೋ ಅಂಥವರಿಗೆ ಈ ಕತೆ ಪ್ರಿಯವೆನಿಸುತ್ತದೆ, ಇತರರಿಗೆ ಅದು ಕಟ್ಟುಕತೆಯಂತೆ ತೋರುತ್ತದೆ. ವಾಣಿಜಿ ಕಾಕಾಜಿ ವೈದ್ಯ. ನಾಸಿಕ ಜಿಲ್ಲೆಯಲ್ಲಿ ವಾಣಿಯಲ್ಲಿ ಕಾಕಾಜಿ ವೈದ್ಯರೆಂಬುವರಿದ್ದರು. ಅವರು ಅಲ್ಲಿ ಸಪ್ತಸಂಗಿಗೆ ದೇವತೆ ಆರಾಧಕರಾದು ಅವರಿಗೆ ಕಷ್ಟಗಳೆಲ್ಲ ಮೇಲೆ ಕಷ್ಟ ಬಂದು ಮನಸ್ಸು ಸೀಮಿತದಲ್ಲಿರಲಿಲ್ಲ. ಒಂದು ದಿನ ಸಂಜೆ ದೇವತೆಯ ಗುಡಿಗೆ ಹೋಗಿ ತಮ್ಮ ಚಿಂತೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸಬೇಕೆಂದು ದೇವಿಗೆ ಪ್ರಾರ್ಥಿಸಿದರು. ದೇವತೆಯು ಅವರ ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರಲ್ಲಿ ಸ್ವಪ್ನದಲ್ಲಿ ಗೋಚರವಾಗಿ, ನೀನು ಬಾಬಾ ಅವರಲ್ಲಿಗೆ ಹೋಗು, ಶಾಂತಿ ದೊರೆಯುತ್ತದೆ ಎಂದು ಹೇಳಿದರು. ಈ ಬಾಬಾ ಯಾರು ಎಂದು ಕೇಳುವಷ್ಟರಲ್ಲಿ ಅವರಿಗೆ ಎಚ್ಚರವಾಯಿತು. ನಂತರ ಬಾಬಾ ಆದರೆ ತ್ರಂಬಕೇಶ್ವರ ಎಂದು ಭಾವಿಸಿ ಅವರು ಅಲ್ಲಿಗೆ ಹೋಗಿ 10 ದಿನಗಳವರೆಗೆ ನೆಲೆಸಿದರು. ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿದ್ದರು. ಆದರೂ ಶಾಂತಿ ದೊರೆಯಲಿಲ್ಲ. ನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು. ಅದೇ ರಾತ್ರಿ ದೇವತೆಯು ಕನಸಿನಲ್ಲಿ ಕಾಣಿಸಿಕೊಂಡು, ತ್ರಂಬಕೇಶ್ವರಕ್ಕೆ ಏಕೆ ಹೋಗಿದೆ? ನಾನು ಹೇಳಿದುದು ಬಾಬಾ ಅವರಲ್ಲಿಗೆ, ಆದರೆ ಶಿರಡಿಯ ಸಾಯಿಬಾಬಾ ಎಂದು ಮಾಯವಾದಳು. ಶಿರಡಿ ಹೇಗೆ ಹೋಗುವುದು, ಅವರನ್ನು ದರ್ಶಿಸುವುದು ಹೇಗೆ ಎಂಬುದು ಅವರಿಗೆ ಸಮಸ್ಯೆಯಾಯಿತು. ಯಾರಿಗಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆ ಸಂತರೇಕೆ? ದೇವರೇ ಅವರ ಬಯಕೆಗಳನ್ನು ಕೈಗೂಡಿಸುವುದು. ನಿಜವಾಗಿ ನೋಡಿದರೆ ಸಂತನು ಪರಮಾತ್ಮನು ಇಬ್ಬರೂ ಒಂದೇ. ಇಬ್ಬರಲ್ಲಿ ಸ್ವಲ್ಪವೂ ಭೇದವಿಲ್ಲ. ಯಾರಾದರೂ ತಾವೇ ಹೋಗಿ ಸಂತರ ದರ್ಶನ ಪಡೆಯಬೇಕೆಂಬುದರೆ ಅದು ಆತ್ಮ ಪ್ರಶಂಸೆ, ಬೇರೆ ಏನೂ ಅಲ್ಲ. ಸಂತರು ಇಚ್ಛಿಸಿದರೆ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ? ಸಂತರನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದಾಗ ಅವನಲ್ಲಿ ಭಕ್ತಿ ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ. ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನು ಮಾಡಿಕೊಳ್ಳುತ್ತಿರುವ ಹಾಗೆ ಕಾಕಾಜಿ ವೈದ್ಯರು ಬಾಬರವರಿಗೆ ಶಿರಡಿಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು. ಶ್ಯಾಮ ಅವರ ಹರಕೆ.
ಕಾಕಜಿಯವರ ಈ ರೀತಿ ಯೋಚಿಸಿರುವಾಗ ಅವರನ್ನು ಶಿರಡಿಗೆ ಕರೆದುಕೊಂಡು ಹೋಗಲು ಸುಗ ಪರಿಚಿತ್ತನೊಬ್ಬನನ್ನು ಅವರು